ಭೂಗೋಳದ ದೃಷ್ಟಿಕೋನದಿಂದ ವಿಶ್ವದ ಅತ್ಯಂತ ಶ್ರೇಷ್ಠ ದೇಶ ಯಾವುದು ಅಂತ ಕೇಳಿದ್ರೆ ಒಂದೇ ಒಂದು ಉತ್ತರ ಇದೆ, ಇಂಡಿಯಾ. ಕಾರಣ ಭಾರತ ಕೇವಲ ಒಂದು ದೇಶವಲ್ಲ, ಕೋಟ್ಯಾಂತರ ವರ್ಷಗಳ ಭೂಗರ್ಭದ ಕ್ರಾಂತಿ ಮತ್ತು ಪ್ರಕೃತಿಯ ಅದ್ಭುತಗಳ ಸಾಕ್ಷಿಯಾಗಿರುವ ಒಂದು ಮಹಾನ್ ಭೂಭಾಗ. ಇದು 9,000 ಕಿಲೋಮೀಟರ್ಗಳಷ್ಟು ದೀರ್ಘವಾದ ಒಂಟಿ ಪ್ರಯಾಣವನ್ನು ಕೈಗೊಂಡ ಭೂಮಿ. ಇದು ತನ್ನೊಳಗೆ ಸುಮಾರು 20 ಕೋಟಿ ವರ್ಷಗಳ ಇತಿಹಾಸವನ್ನು ಸಂರಕ್ಷಿಸಿದ ಭೂಭಾಗ. ಹಿಮಾಲಯದ ಎತ್ತರ, ಗಂಗೆಯ ಪವಿತ್ರ, ದಕ್ಕನ್ ಪ್ರಸ್ಥಭೂಮಿ, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಗೋಡೆಗಳು ಇವೆಲ್ಲವೂ ಕಾರಣವಿಲ್ಲದೆ ರೂಪುಗೊಂಡಿಲ್ಲ. ಪ್ರತಿಯೊಂದು ಪರ್ವತ, ಪ್ರತಿಯೊಂದು ನದಿ, ಪ್ರತಿಯೊಂದು ಭೂಭಾಗವನ್ನು ಗಮನವಿಟ್ಟು ನೋಡಿದ್ರೆ ಅವು ನಮ್ಮ ಭೂಮಿಯ ಸಂಘರ್ಷದ ಕಥೆಯನ್ನು ಹೇಳುತ್ತೆ. ಈ ವಿಷಯ ನಿಮಗೆ ಗೊತ್ತಾ? ಭಾರತ ಒಂದು ಕಾಲದಲ್ಲಿ ಬೇರೆ ಕಡೆ ಇತ್ತು. ಹೌದು, ಇದು ಗೋಂಡ್ವಾನ ಭೂಖಂಡದಿಂದ ಕಿತ್ತುಕೊಂಡು ಬಂದ ಒಂದು ಭೂಭಾಗವಾಗಿತ್ತು. ಸಮುದ್ರದ ಮೇಲೆ ಸಾವಿರಾರು ಕಿಲೋಮೀಟರ್ವರೆಗೆ ತೇಲುತ್ತಾ ಸಾಗಿತ್ತು. ಒಂದು ದಿನ ಏಷ್ಯಾದೊಂದಿಗೆ ಡಿಕ್ಕಿ ಆಯಿತು. ಆ ಡಿಕ್ಕಿಯಿಂದ ಹಿಮಾಲಯಗಳು ಸೃಷ್ಟಿಯಾಗುತ್ತೆ. ಆ ಹಿಮಾಲಯಗಳಿಂದ ಗಂಗಾ, ಯಮುನಾ, ಬ್ರಹ್ಮಪುತ್ರದಂತಹ ನದಿಗಳು ಉಗಮವಾಗುತ್ತೆ. ಇವು ನಮ್ಮ ನಾಗರಿಕತೆಯ ಉಸಿರು. ಇಂದು ನಾವು ಉಸಿರಾಡುವ ಈ ಕಣಿವೆಗಳಲ್ಲಿ ಒಂದು ಕಾಲದಲ್ಲಿ ಲಾವಾರಸ ಹರಿಯುತ್ತಿತ್ತು. ಆದರೆ ಇಂದು ಕೋಟ್ಯಾಂತರ ಜನರು ವಾಸಿಸುವ ಪುಣ್ಯಭೂಮಿಯಾಗಿ ಬದಲಾಗಿದೆ. ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಒಂದು ಅದ್ಭುತ ಪ್ರಯಾಣಕ್ಕೆ ಕರ್ಕೊಂಡೋಗ್ತೀವಿ. ಭಾರತ ಹೇಗೆ ರೂಪುಗೊಳ್ಳುತ್ತೆ, ಹೇಗೆ ಬೇರ್ಪಡುತ್ತೆ, ಹೇಗೆ ನೀರಿನಂತೆ ಸರಿಯುತ್ತೆ ಮತ್ತು ಇಂದು ನಾವು ನಮ್ಮ ದೇಶವೆಂದು ಕರೆಯುವ ಈ ಶ್ರೇಷ್ಠ ಭಾರತ ಹೇಗೆ ರೂಪುಗೊಳ್ಳುತ್ತೆ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಭಾರತ ದೇಶದಲ್ಲಿ ನಾವು ಹುಟ್ಟಿರೋದು ನಮ್ಮ ಅದೃಷ್ಟ, ನಮ್ಮ ಹೆಮ್ಮೆ ಅಂತ ನಿಮಗೆ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. 55 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ರೂಪವೇ ಬೇರೆಯಾಗಿತ್ತು. ಇಂದಿನಂತೆ 7 ಖಂಡಗಳಿರಲಿಲ್ಲ. ಕೇವಲ 2 ದೈತ್ಯ ಸೂಪರ್ ಕಾಂಟಿನೆಂಟ್ಗಳು ಮಾತ್ರ ಇದ್ದವು. ಒಂದು ಲಾರೇಷ್ಯಾ, ಮತ್ತೊಂದು ಗೋಂಡ್ವಾನ. ಈಗ ನೀವು ಗೋಂಡ್ವಾನ ಅಂದರೆ ಏನು ಅಂತ ಯೋಚನೆ ಮಾಡ್ತಿರಬಹುದು. ಗೋಂಡ್ವಾನವು ಒಂದು ದೈತ್ಯ ಭೂಖಂಡವಾಗಿತ್ತು. ಇದರಲ್ಲಿ ಭಾರತ, ಆಸ್ಟ್ರೇಲಿಯಾ, ಆಫ್ರಿಕಾ, ಅಂಟಾರ್ಕಿಟಿಕಾ, ಮಡಗಾಸ್ಕರ್ ಮತ್ತು ದಕ್ಷಿಣ ಅಮೆರಿಕಾದಂತಹ ಇಂದಿನ ದೇಶಗಳು ಸೇರಿದ್ದವು. ಎಲ್ಲವೂ ಒಂದೇ ಭೂಭಾಗದಲ್ಲಿ ಜೋಡಿಯಾಗಿತ್ತು. ಭೂಮಿಯ ಒಂದು ದೈತ್ಯ ತುಂಡಿನಂತೆ ಸುಮಾರು 18 ಕೋಟಿ ವರ್ಷಗಳ ಕಾಲ ಈ ವ್ಯವಸ್ಥೆ ಮುಂದುವರೆದಿತ್ತು. ಪ್ರಾಣಿಗಳು, ಮರಗಿಡಗಳು, ಕಾಡುಗಳು ಎಲ್ಲವೂ ಒಂದೇ ರೀತಿಯ ಪರಿಸರ ಮತ್ತು ಜೈವಿಕ ವೈವಿಧ್ಯತೆಯೊಂದಿಗೆ ಒಂದೇ ಭೂಭಾಗದಲ್ಲಿ ಬೆಳೆದವು. ಇಲ್ಲಿ ಒಂದು ಆಸಕ್ತಿದಾಯಕ ಸಂಗತಿ ಅಂದರೆ, ಈ ದೈತ್ಯ ಭೂಖಂಡಕ್ಕೆ ಗೋಂಡ್ವಾನ ಎಂಬ ಹೆಸರು ಹೇಗೆ ಬಂತು ಗೊತ್ತಾ? ಈ ಕಥೆಯನ್ನು ಭಾರತದೊಂದಿಗೆ ಜೋಡಿಸೋಣ. ಗೋಂಡ್ವಾನ ಎಂಬ ಪದದ ಬೇರುಗಳು ಭಾರತದ ಭೂಮಿಯಲ್ಲಿ ಅಡಗಿವೆ. ಈ ಹೆಸರು ಮಧ್ಯ ಭಾರತದ ಕಾಡುಗಳು ಮತ್ತು ಬೆಟ್ಟಗಳಲ್ಲಿ ವಾಸಿಸುವ ಗೋಂಡ್ ಜಾತಿಯಿಂದ ಬಂದಿದೆ. ಈ ಪದವು ಸಂಸ್ಕೃತದಿಂದ ಉಗಮವಾಗಿದೆ. ಅಲ್ಲಿ ಗೋಂಡ್ವಾನ ಅಂದರೆ ಕಾಡುಗಳು ಮತ್ತು ಪರ್ವತಗಳಿಂದ ಕೂಡಿದ ದೈತ್ಯ ಭೂಭಾಗ ಅಂತ ಅರ್ಥ. 19ನೇ ಶತಮಾನದಲ್ಲಿ ಬ್ರಿಟಿಷರು ಮತ್ತು ಯುರೋಪಿಯನ್ ವಿಜ್ಞಾನಿಗಳು ಭಾರತದಲ್ಲಿ ಅಧ್ಯಯನಕ್ಕೆ ಬಂದಾಗ ಮಧ್ಯ ಭಾರತದಲ್ಲಿ ಕೆಲವು ಅತ್ಯಂತ ಪುರಾತನ ಮತ್ತು ವಿಶಿಷ್ಟ ಕಲ್ಲು ಬಂಡೆಗಳನ್ನು ಕಂಡುಹಿಡಿಯುತ್ತಾರೆ. ಈ ಕಲ್ಲು ಬಂಡೆಗಳು ಕೋಟ್ಯಾಂತರ ವರ್ಷಗಳಷ್ಟು ಹಳೆಯವು. ಈ ಪ್ರದೇಶಗಳು ಗೋಂಡ್ ಜಾತಿಯ ವಾಸಸ್ಥಳವಾಗಿದ್ದರಿಂದ ಇವುಗಳಿಗೆ ಗೋಂಡ್ವಾನ ಫಾರ್ಮೇಷನ್ ಅಂತ ಹೆಸರಿಡಲಾಗುತ್ತೆ. 18 ಕೋಟಿ ವರ್ಷಗಳ ಹಿಂದೆ ಭೂಮಿಯ ನಿಶಬ್ದತೆ ಒಮ್ಮೆಗೆ ಭಗ್ನಗೊಂಡಿತ್ತು. ಒಂದು ಭೌಗೋಳಿಕ ಚಂಡಮಾರುತ ಎದ್ದಿತ್ತು. ಅದು ಭೂಮಿಯ ನಕ್ಷೆಯನ್ನು ಶಾಶ್ವತವಾಗಿ ಬದಲಾಯಿಸಿತು. ಇದು ಗೋಂಡ್ವಾನ ಖಂಡವು ಒಡೆಯಲಾರಂಭಿಸಿದ ಸಮಯ. ಆದರೆ ಇಷ್ಟು ದೊಡ್ಡ ಭೂಖಂಡ ಹೇಗೆ ಒಡೆಯಿತು? ಇದಕ್ಕೆ ಉತ್ತರ ಭೂಮಿಯ ಒಳಗೆ ಅಡಗಿದೆ. ಅಲ್ಲಿ ಎಲ್ಲವೂ ಕುದಿಯುತ್ತಿರುತ್ತೆ. ನಮ್ಮ ಭೂಮಿಯ ಒಳಗೆ ಮ್ಯಾಗ್ಮಾ ಇದೆ. ಬಿಸಿಯಾದ ಕರಗಿದ ಕಲ್ಲುಗಳ ಸಾಗರ ಅದು. ಈ ಮ್ಯಾಗ್ಮಾ ಭೂಮಿಯ ಮೇಲೆ ತಲುಪಿದಾಗ ಅದನ್ನು ಲಾವಾ ಅಂತ ಕರೀತಾರೆ. ಒಂದು ಸಿದ್ಧಾಂತದ ಪ್ರಕಾರ ಕಡಿಮೆ ಸಾಂದ್ರತೆಯ ವಸ್ತುಗಳು ಮೇಲಕ್ಕೆ ಚಲಿಸುತ್ತೆ. ಆದ್ದರಿಂದ ಈ ಮ್ಯಾಗ್ಮಾ ಮೇಲ್ಮೈ ಕಡೆಗೆ ಒತ್ತಡವನ್ನುಂಟು ಮಾಡುತ್ತೆ. ಈ ಒತ್ತಡವು ಮಿತಿಮೀರಿದಾಗ ಗೋಂಡ್ವಾನದೊಳಗೆ ಬಿರುಕುಗಳು ಉಂಟಾಗುತ್ತೆ. ಆ ಬಿರುಕುಗಳು ತುಂಬ ಆಳವಾಗಿ ಬದಲಾಗುತ್ತೆ. ಮತ್ತೆ ಈ ಭೂಭಾಗವು ತುಂಡು ತುಂಡಾಗಿ ಒಡೆಯುತ್ತೆ. ಈ ರೀತಿ ಗೋಂಡ್ವಾನವು 3 ದೊಡ್ಡ ಭೂಭಾಗಗಳಾಗಿ ಒಡೆಯುತ್ತೆ. ಅದರಲ್ಲಿ ಒಂದು ಭಾಗ ದಕ್ಷಿಣ ಅಮೆರಿಕವಾಗುತ್ತೆ, 2ನೇ ದೊಡ್ಡ ಭಾಗ ಆಫ್ರಿಕಾವಾಗುತ್ತೆ ಮತ್ತು 3ನೇ ಭಾಗದಲ್ಲಿ ಭಾರತ, ಮಡಗಾಸ್ಕರ್, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಸೇರಿದ್ದವು. ಆಗ ಈ ಭೂಭಾಗಗಳೆಲ್ಲವೂ ತಮ್ಮದೇ ಆದ ಪ್ರಯಾಣವನ್ನು ಆರಂಭಿಸಿದವು. ಸಮುದ್ರಗಳು ರೂಪುಗೊಂಡವು. ಹೊಸ ಭೂಭಾಗಗಳು ಉಗಮವಾದವು. ಭಾರತ, ಮಡಗಾಸ್ಕರ್, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಕಿಟಿಕಾ ಈ 4 ಒಂದೇ ಸಾಮಾನ್ಯ ಭೂಖಂಡದಂತೆ ಉತ್ತರ ದಿಕ್ಕಿನಲ್ಲಿ ತೇಲುತ್ತಾ ಸಾಗಿದವು. ಆ ಕ್ಷಣದಲ್ಲಿ ಭೂಮಿಯ ರೂಪ ಬದಲಾಗತೊಡಗಿತು.
ನಮ್ಮ ಭಾರತವು ತನ್ನ ವಿಶಿಷ್ಟ ಗುರುತಿನತ್ತ ಮೊದಲ ಹೆಜ್ಜೆಯನ್ನಿಟ್ಟಿತು. ಸುಮಾರು 15 ಕೋಟಿ ವರ್ಷಗಳ ಹಿಂದೆ ಭಾರತ ಮತ್ತು ಮಡಗಾಸ್ಕರ್ನ ನಡುವಿನ ಪ್ರದೇಶ, ಇಂದು ನಾವು ಮಾಸ್ಕರಿನ್ ಪ್ರಸ್ಥಭೂಮಿ ಎಂದು ಕರೆಯುವ ಜಾಗದಲ್ಲಿ ಲಾವಾರಸ ಮೇಲಕ್ಕೆ ಬರಲು ಆರಂಭಿಸಿತು. ಈ ಲಾವಾರಸದ ಸ್ಫೋಟವು ಎಷ್ಟು ದೊಡ್ಡ ಬದಲಾವಣೆಗಳನ್ನು ತಂದಿತು ಅಂದರೆ, ಮೊದಲನೇದಾಗಿ ಮಡಗಾಸ್ಕರ್ ಭಾರತದಿಂದ ಬೇರೆಯಾಗುತ್ತೆ. ಎರಡನೇದಾಗಿ ಭಾರತಕ್ಕೆ ಒಂದು ಅಮೂಲ್ಯವಾದ ವರವಾದ ಪಶ್ಚಿಮ ಘಟ್ಟಗಳು ರೂಪುಗೊಳ್ಳುತ್ತೆ. ಭೂಮಿಯ ಒಳಗಿನಿಂದ ಲಾವಾ ಮೇಲಕ್ಕೆ ಬಂದಾಗ ಅದು ನೀರಿನಲ್ಲಿ ಹೆಪ್ಪುಗಟ್ಟಿ ಪದರ ಪದರವಾಗಿ ಗಟ್ಟಿಯಾಗುತ್ತಾ ಪಶ್ಚಿಮ ಘಟ್ಟಗಳನ್ನು ರೂಪಿಸುತ್ತೆ. ಇಂದು ಈ ಸುಂದರವಾದ ಹಸಿರಿನಿಂದ ಕೂಡಿದ ಬೆಟ್ಟಗಳ ಜನನವು ಈ ಲಾವಾರಸದಿಂದಲೇ ಆಯಿತು. ಆದರೆ ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಪಶ್ಚಿಮ ಘಟ್ಟಗಳು ಭಾರತದ ಮಳೆ ವಿಧಾನವನ್ನು ರೂಪಿಸಿದವು. ಜೂನ್ ಜುಲೈ ತಿಂಗಳಲ್ಲಿ ಅರಬ್ಬಿ ಸಮುದ್ರದಿಂದ ತೇವದಿಂದ ತುಂಬಿದ ಗಾಳಿಗಳು, ನಾವು ಮುಂಗಾರು ಮಳೆ ಅಂತ ಕರೆಯುವ ಋತುಗಳು ಬಂದಾಗ ಈ ಘಟ್ಟಗಳು ಗೋಡೆಯಂತೆ ನಿಂತು ಬಿಡುತ್ತೆ. ಗಾಳಿಗಳು ಈ ಬೆಟ್ಟಕ್ಕೆ ಡಿಕ್ಕಿ ಹೊಡೆದು ಮೇಲಕ್ಕೆ ಏರುತ್ತೆ, ತಂಪಾಗುತ್ತೆ ಮತ್ತು ದಟ್ಟವಾದ ಮೋಡಗಳಾಗಿ ಮಾರ್ಪಟ್ಟು ನಂತರ ಧಾರಾಕಾರ ಮಳೆಯಾಗಿ ಸುರಿಯುತ್ತೆ. ಈ ಮಳೆಗಳೇ ದಕ್ಷಿಣ ಭಾರತವನ್ನು ಹಸಿರಿನಿಂದ ತುಂಬಿಸುತ್ತೆ. ಗೋವಾ, ಕೇರಳ, ಕರ್ನಾಟಕದ ಶ್ರೀಮಂತ ಬೆಳೆಗಳು, ಒಳ್ಳೆಯ ಹವಾಮಾನ, ಇವೆಲ್ಲವೂ ಈ ಭೌಗೋಳಿಕ ಅದ್ಭುತದಿಂದಲೇ ಸಾಧ್ಯವಾಯಿತು. ಇದಲ್ಲದೆ ಪಶ್ಚಿಮ ಘಟ್ಟಗಳು ರೂಪುಗೊಂಡಾಗ ಭಾರತದ ಪಶ್ಚಿಮ ಭಾಗ ಸ್ವಲ್ಪ ಎತ್ತರವಾಯಿತು ಮತ್ತು ಪೂರ್ವ ಭಾಗವು ಕೆಳಗಿಳಿಯಿತು. ಈ ಬದಲಾವಣೆಯ ಪರಿಣಾಮ ಇಂದಿಗೂ ಕಾಣಿಸುತ್ತೆ. ದಕ್ಷಿಣ ಭಾರತದ ಎಲ್ಲ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತೆ. ಆ ಸಮಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಒಂದೇ ಫಲಕದಲ್ಲಿ ಪ್ರಯಾಣಿಸುತ್ತಿತ್ತು. ಇದನ್ನು ವಿಜ್ಞಾನಿಗಳು ಇಂಡೋ ಆಸ್ಟ್ರೇಲಿಯನ್ ಫಲಕ ಅಂತ ಕರೀತಾರೆ. ಸುಮಾರು 8 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಒಳಗಿನ ಶಕ್ತಿಶಾಲಿ ಟೆಕ್ಟಾನಿಕ್ ಪ್ಲೇಟ್ಗಳು ಮತ್ತೊಂದು ಬದಲಾವಣೆಯನ್ನು ಆರಂಭಿಸಿದವು. ಭಾರತ ಮತ್ತು ಆಸ್ಟ್ರೇಲಿಯಾದ ಟೆಕ್ಟಾನಿಕ್ ಫಲಕಗಳು ಈಗ ಬೇರೆ ಬೇರೆ ದಾರಿಗಳಲ್ಲಿ ಸಾಗತೊಡಗಿದವು. ಆದರೆ ಈ ಬಾರಿ ಯಾವುದೇ ಹೊಸ ಪರ್ವತ ರೂಪುಗೊಳ್ಳಲಿಲ್ಲ. ಪೂರ್ವಘಟ್ಟಗಳು ಅಂದರೆ ಭಾರತದ ಪೂರ್ವ ಭಾಗದ ಬೆಟ್ಟಗಳು ಈಗಾಗಲೇ ರೂಪುಗೊಂಡಿದ್ದವು. ಈ ಘಟ್ಟಗಳು ಇಂದು ಒಡಿಶಾ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಸ್ವಲ್ಪ ಕರ್ನಾಟಕದವರೆಗೆ ವಿಸ್ತರಿಸಿವೆ. ಇಲ್ಲಿ ಆಸಕ್ತಿದಾಯಕ ಸಂಗತಿ ಅಂದರೆ, ಆಸ್ಟ್ರೇಲಿಯಾದ ವೆಸ್ಟ್ ಬೆಲ್ಟ್ನಲ್ಲಿರುವ ಬೆಟ್ಟಗಳು ಮತ್ತು ಭಾರತದ ಪೂರ್ವ ಘಟ್ಟಗಳು ಒಂದೇ ಭೂಗರ್ಭದ ಶ್ರೇಣಿಯ ಭೂಭಾಗವೆಂದು ಪರಿಗಣಿಸಲಾಗುತ್ತೆ. ಇವುಗಳ ಕಲ್ಲು ಬಂಡೆಗಳು, ವಯಸ್ಸು, ರಚನೆ, ಕಾಂತೀಯ ಗುಣಗಳು ಎಲ್ಲವೂ ಒಂದೇ ಆಗಿವೆ. ಏಕೆಂದರೆ ಭಾರತ ಮತ್ತು ಆಸ್ಟ್ರೇಲಿಯಾ ಗೋಂಡ್ವಾನ ಖಂಡದ ಭಾಗವಾಗಿದ್ದಾಗಲೇ ಈ ಪರ್ವತಗಳು ರೂಪುಗೊಂಡಿದ್ದವು. ಸುಮಾರು 7 ಕೋಟಿ ವರ್ಷಗಳ ಹಿಂದೆ ಭಾರತ ಮತ್ತು ಆಸ್ಟ್ರೇಲಿಯಾ ಸಂಪೂರ್ಣವಾಗಿ ಬೇರೆಯಾದವು. ಭಾರತ ಈಗ ಒಂಟಿಯಾಗಿ ಈಶಾನ್ಯ ದಿಕ್ಕಿನಲ್ಲಿ ಪ್ರಯಾಣಿಸತೊಡಗಿತು. ಈ ಪ್ರಯಾಣದಲ್ಲಿ ಶ್ರೀಲಂಕಾವು ಭಾರತದೊಂದಿಗೆ ಜೋಡಿತವಾಗಿತ್ತು. ಇಂದು ಸಮುದ್ರವು ಎರಡನ್ನೂ ಬೇರೆಯಾಗಿ ತೋರಿಸಿದರೂ ಒಳಗಿನ ಕಲ್ಲು ಬಂಡೆಗಳು ಇನ್ನೂ ಒಂದೇ ಆಗಿವೆ. ಈ ಸಮಯದಲ್ಲಿ ಭಾರತ ಟೆಥಿಸ್ ಮಹಾಸಾಗರದಲ್ಲಿ ಒಂದು ತೇಲುವ ದ್ವೀಪದಂತಿತ್ತು. ಸುಮಾರು 6 ಕೋಟಿ ವರ್ಷಗಳ ಹಿಂದೆ ಭಾರತ ರಿಯೋನಿಯನ್ ದ್ವೀಪದ ಕೆಳಗಿರುವ ಹಾಟ್ಸ್ಪಾಟ್ ಮೇಲೆ ಸಾಗಿತ್ತು. ಈ ಹಾಟ್ಸ್ಪಾಟ್ನಿಂದ ಲಾವಾರಸ ಮೇಲಕ್ಕೆ ಬಂದು ದಖನ್ ಟ್ರ್ಯಾಪ್ಗಳನ್ನು ರೂಪಿಸಿತ್ತು. ಈ ಜ್ವಾಲಾಮುಖಿ ಕಲ್ಲು ಬಂಡೆಗಳ ದೈತ್ಯ ಪ್ರಸ್ಥಭೂಮಿಯು ಇಂದು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದವರೆಗೆ ವಿಸ್ತರಿಸಿವೆ. ಆ ಸಮಯದಲ್ಲಿ ಭಾರತದಲ್ಲಿ ರಾಜ ಸರಸ್ನಂತಹ ಡೈನೋಸರ್ಗಳು ವಾಸಿಸುತ್ತಿದ್ದವು. ಇದನ್ನು ನರ್ಮದಾ ನದಿಯ ರಾಜ ಎಂದು ಕರೆಯಲಾಗುತ್ತೆ. ಮತ್ತು ಟೈಟೋನಾಸರಸ್ನಂತಹ ಉದ್ದ ಕೊರಳಿನ ಡೈನೋಸರ್ಗಳು ಕೂಡ ಇದ್ದವು. ಆದರೆ 6 ಕೋಟಿ 60 ಲಕ್ಷ ವರ್ಷಗಳ ಹಿಂದೆ ಮೆಕ್ಸಿಕೋದಲ್ಲಿ ಒಂದು ದೊಡ್ಡ ಆಸ್ಟ್ರಾಯ್ಡ್ ಬೀಳುತ್ತೆ ಮತ್ತು ಭಾರತದಲ್ಲಿ ದಖನ್ ಟ್ರ್ಯಾಪ್ಗಳಲ್ಲಿ ಜ್ವಾಲಾಮುಖಿಗಳು ಸ್ಫೋಟವಾಗುತ್ತೆ. ಈ ಎರಡೂ ಘಟನೆಗಳು ಒಟ್ಟಿಗೆ ಸೇರಿ ಡೈನೋಸರ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಈ ರೀತಿ ಭಾರತ ಮುಂದುವರೆದಂತೆ ಅದರ ವೇಗವು ಹೆಚ್ಚಾಗುತ್ತೆ. ಈಗ ಅದು ವರ್ಷಕ್ಕೆ 15ರಿಂದ 20 ಸೆಂಟಿಮೀಟರ್ ವೇಗದಲ್ಲಿ ಮುಂದುವರಿಯುತ್ತೆ. ಇದು ಭೂಗರ್ಭದ ಮಾನದಂಡಗಳಲ್ಲಿ ತುಂಬ ವೇಗವೆಂದು ಪರಿಗಣಿಸಲಾಗುತ್ತೆ. ಸುಮಾರು 9,000 ಕಿಲೋಮೀಟರ್ನ ಈ ಪ್ರಯಾಣವನ್ನು ಪೂರೈಸಿದ ನಂತರ 5 ಕೋಟಿ ವರ್ಷಗಳ ಹಿಂದೆ ಭಾರತ ಏಷ್ಯನ್ ಫಲಕಕ್ಕೆ ಡಿಕ್ಕಿಯಾಗುತ್ತೆ. ಈ ಡಿಕ್ಕಿಯಿಂದ ಹಿಮಾಲಯ ಪರ್ವತಗಳು ರೂಪುಗೊಂಡವು. 2400 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿರುವ ಈ ಪರ್ವತವು ಭಾರತ, ನೇಪಾಳ, ಚೀನಾ, ಭೂತಾನ್, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದವರೆಗೆ ವಿಸ್ತರಿಸಿದೆ. ಈ ಹಿಮಾಲಯದಿಂದಲೇ ಗಂಗಾ, ಯಮುನಾ, ಬ್ರಹ್ಮಪುತ್ರ ಮತ್ತು ಸಿಂಧುದಂತಹ ನದಿಗಳು ಜನ್ಮ ತಾಳಿವೆ. ಹಿಮಾಲಯದ ಮೇಲೆ ಪ್ರತಿ ವರ್ಷ ಸಾವಿರಾರು ಟನ್ಗಳಷ್ಟು ಹಿಮವು ಬೀಳುತ್ತೆ. ಇದರಿಂದ ಹಿಮನದಿಗಳು, ಗ್ಲೇಸಿಯರ್ಗಳು ರೂಪುಗೊಳ್ಳುತ್ತೆ. ಬೇಸಿಗೆಯಲ್ಲಿ ಈ ಹಿಮನದಿಗಳು ಕರಗಿ ನದಿಗಳಾಗಿ ಹರಿಯುತ್ತೆ. ಗಂಗೋತ್ರಿಯಿಂದ ಗಂಗಾ, ಯಮುನೋತ್ರಿಯಿಂದ ಯಮುನಾ, ಟಿಬೆಟ್ನಿಂದ ಬ್ರಹ್ಮಪುತ್ರ ಮತ್ತು ಸಿಂಧು ನದಿಗಳು ಹುಟ್ಟುತ್ತೆ. ಇವು ಕೇವಲ ಕುಡಿಯುವ ನೀರು ಮತ್ತು ನೀರಾವರಿಯನ್ನಷ್ಟೇ ಒದಗಿಸುವುದಿಲ್ಲ, ಬದಲಿಗೆ ಭಾರತದ ಜೀವನಾಡಿಯಾಗಿವೆ. ಇದಕ್ಕಾಗಿಯೇ ಹಿಮಾಲಯವನ್ನು ದೈವ ಭೂಮಿ ಅಂತ ಕರೀತಾರೆ. ಅಲ್ಲಿ ಮಹಾಶಿವನು ವಾಸ ಮಾಡ್ತಾನೆ ಅಂತ ಹೇಳ್ತಾರೆ.
ಇದು ಕೇವಲ ಒಂದು ಪರ್ವತವಲ್ಲ, ಭಾರತದ ಜೀವನ ಮತ್ತು ಸಂಸ್ಕೃತಿಯ ಆತ್ಮವಾಗಿದೆ. ಇದು ನಮ್ಮ ಭೂಮಿಯ ಹೃದಯದಲ್ಲಿ ಅಡಗಿರುವ ಭಾರತದ ಜನನ ಕಥೆ. ಗೋಂಡ್ವಾನಾದಿಂದ ಹಿಮಾಲಯದವರೆಗೆ, ಪಶ್ಚಿಮ ಘಟ್ಟಗಳಿಂದ ದಕ್ಕನ್ ಪ್ರಸ್ಥಭೂಮಿವರೆಗೆ, ಗಂಗೆಯ ಕಣಿವೆಗಳವರೆಗೆ, ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ನದಿ, ಪ್ರತಿಯೊಂದು ಪರ್ವತ ನಮ್ಮ ಇತಿಹಾಸದ ಜೀವಂತ ಸಾಕ್ಷಿಯಾಗಿವೆ. ಹಿಮಾಲಯವನ್ನು ನೋಡಿದ್ರೆ ಅಥವಾ ಗಂಗೆಯ ಹರಿಯುವ ನೀರನ್ನು ನೋಡಿದ್ರೆ ನೀವು ಕೇವಲ ಪ್ರಕೃತಿಯನ್ನು ನೋಡ್ತಿಲ್ಲ, ಕೋಟ್ಯಾಂತರ ವರ್ಷಗಳಿಂದ ಬರೆಯಲ್ಪಡುತ್ತಿರುವ ಕಥೆಯನ್ನು ನೋಡ್ತಿದ್ದೀರಾ ಅಂತ ಅರ್ಥ. ಇದೇ ನಮ್ಮ ಭಾರತದ ಶ್ರೇಷ್ಠತೆ. ಇದರ ಭೂತಕಾಲ ಭೂಮಿಯ ಕೆಳಗಡೆ ಇಂದು ಜೀವಂತವಾಗೇ ಇದೆ. ಇದರ ಭವಿಷ್ಯ ಪ್ರಕೃತಿಯೊಂದಿಗೆ ಸಾಗುತ್ತಿದೆ. ಇದೇ ನಮ್ಮ ಭಾರತ, ಇದೇ ನಮ್ಮ ಭವ್ಯ ಭಾರತ. ಇಲ್ಲಿ ನಾವು ಹುಟ್ಟಿರೋದಕ್ಕೆ ಗರ್ವ ಪಡಬೇಕು, ಹೆಮ್ಮೆ ಪಡಬೇಕು. ನೀವು ಈ ಭೂಮಿ ಮೇಲೆ ಹುಟ್ಟಿರೋದಕ್ಕೆ ಅದೃಷ್ಟ ಅಂತ ಭಾವಿಸಿದರೆ ಜೈ ಭಾರತ್ ಅಂತ ಕಾಮೆಂಟ್ ಮಾಡಿ. ಒಂದೇ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್.